ಶಕ್ತಿ ಯೋಜನೆಯಿಂದ ರಿಕ್ಷಾದವರಿಗೆ ಬಾಡಿಗೆ ಇಲ್ಲ. ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಶಕ್ತಿ ಯೋಜನೆಯಿಂದ ರಿಕ್ಷಾದವರಿಗೆ ಬಾಡಿಗೆ ಇಲ್ಲ. ಇತ್ತ ರಸ್ತೆ ಹಾಳಾಗಿ ರಿಕ್ಷಾ ರಿಪೇರಿಗೂ ಹಣ ಇಲ್ಲ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಆಟೋದವರು ಇರುವಾಗ ಅವರಿಗೆ ರಸ್ತೆಯನ್ನಾದರೂ ರಿಪೇರಿ ಮಾಡಿಸಿಕೊಡಬೇಕು. ಇಲ್ಲವಾದರೆ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಮನವಿ ನೀಡಿದರು. ಬಸ್ ಸರ್ಕಾರ ಕೊಟ್ಟಿದ್ದರಿಂದ ಆಟೋದಲ್ಲಿ ಪ್ರಯಾಣಿಕರೇ ಇಲ್ಲ. ಇದ್ದಂಥ ಪ್ರಯಾಣಿಕರು ತೆಗೆದುಕೊಂಡು ಹೋಗುವಾಗ ಇಂಥ ನಾವು ಗುಂಡಿಯಲ್ಲಿ ಜಿಗಿತಾ ಹೋದರೆ ಬಹುಶಃ ಆಟೋಗಳ ರಿಪೇರಿಗೆ ನಾವು ದುಡ್ಡು ಹಣ ಸಾಕಾಗುವುದಿಲ್ಲ. ಹಾಗಾಗಿ ಈಗಾದರೂ ಇನ್ನೊಮ್ಮೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ನೀವು ಒಂದು ವಾರದಲ್ಲಿ ಶಿರ್ಸಿ ನಗರದಲ್ಲಿ ರಸ್ತೆಗೆ ಸರಿಪಡಿಸಿ ಸಂಚಾರಕ್ಕೆ ಸುಗಮವಾಗಿ ಮಾಡದೇ ಇದ್ದರೆ ಇಡೀ ನಾವು ಶಿರ್ಸಿ ನಗರದ ಆಟೋ ಚಾಲಕ ಮಾಲಕ ಸಂಘನೆಲ್ಲ ಸೇರಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ನಮ್ಮ ಆಟೋಗಳನ್ನು ಸಂಬಂಧಿಸಿದ ಅಧಿಕಾರಿಗಳ ಕಚೇರಿ ಎದುರುಗಡೆ ಬಿಟ್ಟು ಹೋಗುವಂತ ಮಾಡಿದ್ದೇವೆ. ನಾವು ಏನಂತೇಳಿ ನೀವೇ ಇನ್ಮೇಲಾದರೂ ಓಡಿಸಿ ನಡೆಸ್ರಿ ಅಂತೇಳಿ ಆ ಮಟ್ಟದಲ್ಲಿ ಅಷ್ಟೊಂದು ಬೇಸರದ ಸಂಗತಿಯಲ್ಲಿ ಇವತ್ತು ನಾವು ಈ ಮನವಿಯನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಗದ್ದೆ ಕೆಲಸಕ್ಕೆ ಹೋಗಿ ನಾಪತ್ತೆಯಾಗಿದ್ದ ವ್ಯಕ್ತಿ ಶವವಾಗಿ ಪತ್ತೆ. ಗದ್ದೆ ಕೆಲಸಕ್ಕೆ ಹೋಗಿ ನಾಪತ್ತೆಯಾಗಿದ್ದ ವ್ಯಕ್ತಿ ಶಿರ್ಸಿ ತಾಲೂಕಿನ ಕಲ್ಲೊಳೆ ಹಳ್ಳದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಕೂರ್ಸೆ ಗ್ರಾಮದ ರಾಮಚಂದ್ರ ಈರಚಲವಾದಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ. ಈತ ಕಳೆದ 2 ದಿನಗಳ ಹಿಂದೆ ಗದ್ದೆ ಕೆಲಸಕ್ಕೆ ಹೋದವನು ನಾಪತ್ತೆಯಾಗಿದ್ದನು. ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿ ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದೆ. ಸಿಪಿಐ ಸೀತಾರಾಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಮ್ಮ ಮೇಲೆ ಹೊರಿಸಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ರಾಮಕೃಷ್ಣ ಹೆಗಡೆ ಕಡವೆ ಹಾಗೂ ರವೀಶ್ ಹೆಗಡೆ. ನಮ್ಮ ಮೇಲೆ ಹೊರಿಸಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ನಾವು ಯಾವುದೇ ತಪ್ಪು ಮಾಡಿಲ್ಲ. ನಾವು ಏನೇ ಮಾಡಿದರೂ ಎಲ್ಲಾ ನಿರ್ದೇಶಕರ ಅನುಮತಿ ಪಡೆದು ಠರಾವು ಮಾಡಿದ್ದೇವೆ. ಆದರೂ ನಮ್ಮಿಬ್ಬರ ಮೇಲೆ ಮಾತ್ರ ದೂರು ನೀಡಿದ್ದಾರೆ. ನಾವು ಯಾವುದೇ ತಪ್ಪು ಮಾಡಿಲ್ಲ ಎನ್ನುವುದಕ್ಕೆ ಯಾವುದೇ ದೇವರ ಮೇಲೆ ಆಣೆ ಮಾಡಲು ಸಿದ್ಧರಿದ್ದೇವೆ ಎಂದು ರಾಮಕೃಷ್ಣ ಹೆಗಡೆ ಕಡವೆ ಮಾಜಿ ಕಾರ್ಯಾಧ್ಯಕ್ಷರು ಟಿಎಸ್ಎಸ್ ಸಿರ್ಸಿ ಹಾಗೂ ರವೀಶ್ ಹೆಗಡೆ ಮಾಜಿ ಎಂಡಿ ಟಿಎಸ್ಎಸ್ ಸಿರ್ಸಿ ಅವರು ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಾಫಿಟ್ 3 ಕೋಟಿಯಿಂದ 22 ಕೋಟಿಗೆ ಹೋಯಿತು. ಸಂಗಡ ರೈತರಿಗೆ ಇಂಡೈರೆಕ್ಟ್ ಆಗಿ ಬೆನಿಫಿಟ್ಗಳು ಸುಮಾರು 25 ಕೋಟಿಯಷ್ಟು ವರ್ಷಕ್ಕೆ ಕೊಡ್ತಾ ಇತ್ತು. ಸಂಸ್ಥೆಯ ಓನ್ ಫಂಡ್ಸು ಸುಮಾರು 34 ಕೋಟಿ ಇದ್ದಿದ್ದು ಸುಮಾರು 175 ಕೋಟಿ ಆಯಿತು. ಸ್ಥಿರಾಸ್ತಿ ಸಂಸ್ಥೆಯಲ್ಲಿ ಸುಮಾರು 65-70 ಕೋಟಿ ಇದ್ದಿದ್ದು ಸುಮಾರು 350 ಕೋಟಿ ಆಯಿತು. ಇದೆಲ್ಲ ಯಾರು ಕೃಷಿಗೆ ಹಾಕೋ ಹೋಗೋದಲ್ಲ, ಸಂಸ್ಥೆಯ ಅಸೆಟ್ಗಳೇ. ಇಷ್ಟಾದರೂ ಕೂಡ ಪದೇ ಸುಮಾರು ಇಲೆಕ್ಷನ್ ಒಂದು 6 ತಿಂಗಳ ಮೊದಲಿಂದಲೂ ಕೂಡ ನಮ್ಮ ಮೇಲೆ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಯಾವುದೇ ಪುರಾವೆಗಳಿಲ್ಲ, ಏನಿಲ್ಲ. ಎಷ್ಟೋ ಇದರಲ್ಲಿ ಇವರು ಆಡಳಿತಕ್ಕೆ ಬಂದ ಮೇಲೆ ಸುಮಾರು 75-80 ಏಜೆಂಟ್ಗಳನ್ನ ಭೇಟಿಯಾಗಿದ್ದಾರೆ. ಇವರು ಭೇಟಿಯಾಗಿ ನನ್ನ ಬಗ್ಗೆ ಕೇಳಿದ್ದಾರೆ. ಎಲ್ಲೂ ಏನೂ ಇವರಿಗೆ ಸ್ಪಂದನೆ ಸಿಗಲಿಲ್ಲ. ಯಾಕೆಂದ್ರೆ ಅಂತ ಯಾವುದೇ ವ್ಯವಹಾರ ಇಲ್ಲ. ಇನ್ನು ಸದಸ್ಯರಿಗೆ ಬಹಳಷ್ಟು ತಪ್ಪು ಕಲ್ಪನೆಯನ್ನ ನೀಡಿದ್ದಾರೆ. ನಾವು ಹೇಳೋದೇನು ಅಂದ್ರೆ, ಒಂದು ವೇಳೆ ನಾವು ಹೇಳೋದ್ರಲ್ಲಿ ನಂಬಿಲ್ಲ ಆಗಲ್ಲ. ನಾವು ಯಾವುದೇ ಅವ್ಯವಹಾರ ಆಗಲಿ ಅಥವಾ ಭ್ರಷ್ಟಾಚಾರ ಆಗಲಿ ಮಾಡಲಿಲ್ಲ ನಮ್ಮ ಅವಧಿಯಲ್ಲಿ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತೇವೆ. ಇನ್ನು ಸದಸ್ಯರು ಬಯಸಿದರೆ ನಾವು ಬೇಕಾದರೆ ಇಲ್ಲಿ ಮಂಜುಗುಣಿಗೋ ಅಥವಾ ಗಣಪತಿ ದೇವಸ್ಥಾನಕ್ಕೋ ಅಥವಾ ಇಲ್ಲಿ ಮಾರಿಕಾಂಬೆಗೋ ಹೋಗಿ ಹೇಳಿದ್ದೇವೆ. ಖಾತ್ರಿ ಇದೆ. ದ್ವೇಷ ಸಾಧನೆಯಿಂದ ನಮ್ಮ ಮೇಲೆ ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ನಂತರದಲ್ಲಿ 2 CAಗಳನ್ನ ಕರೆಸ್ಬಿಟ್ಟು ಅವರಿಗೆ ಬೇಕಾದಂಗೆ ಬರೆಸ್ಕೊಂಡು ಆ ಬೇಸಿಸ್ ಮೇಲೆ FIRಗಳನ್ನ ಹಾಕ್ತಾ ಇದ್ದಾರೆ.
ಕೊಡ್ತಾ ಇದ್ದೇನೆ ನಿಮಗೆ. ಪರ್ಸನಲ್ ದ್ವೇಷ ಅನ್ನೋದ್ರ ಬಗ್ಗೆ ಒಂದು ರೈಟಪ್ ಇಟ್ಟಿದ್ದೀವಿ. ನಾನು ಸ್ಯಾಲ್ರಿ ಅಡ್ವಾನ್ಸ್ ಅನ್ನು ತಗೊಂಡ ಮೇಲೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಜನರಲ್ ಮ್ಯಾನೇಜರ್ ಆಗಿ ಮುಂದುವರಿದಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ಇಟ್ಟಿದ್ದೇವೆ. ಲೆಟರ್ ಕೂಡ ಇದೆ. ತಾವು ನಾನೀಗ ಅದರ ಡಿಟೇಲ್ ಹೋಗೋದಿಲ್ಲ, ತಾವು ನಂತರದಲ್ಲಿ ಸ್ವಲ್ಪ ಆಗ್ತದೆ. ಈಗ ಮುರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಇಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಶನಿವಾರದಂದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಈಶ್ವರ್ ಅವರು ಹಾಗೂ ಇತರ ಉಪನ್ಯಾಸಕರಿಂದ ಕಳೆದ ವರ್ಷ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಹಾಗೂ ಅದೇ ದಿನ ಸಂಜೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ವಿದ್ಯಾರ್ಥಿಗಳು ಹಾಡಿ ಕುಣಿದು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಕುಮಾರಿ ನೇಹಾ ಮತ್ತು ತೃಪ್ತಿ ಭರತನಾಟ್ಯ ಮಾಡುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು.